ಅಲ್ಪಸಂಖ್ಯಾತರಿಗೆ ವಸತಿ ಮೀಸಲನ್ನು 10% ರಾಜ್ಯ ಸರ್ಕಾರದ ಸಚಿವ ಸಂಪುಟ ಡಿಸೈಡ್ ಮಾಡಿದೆ. ಅವರಿಗೆ 10% ಇರತಕ್ಕಂತಹ ವಸತಿ ವಿಭಾಗದ ಮೀಸಲನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿದ ವಿಭಾಗದಲ್ಲಿ ಅಲ್ಪಸಂಖ್ಯಾತರಿರ್ತಕ್ಕಂಥ ರಿಸರ್ವೇಷನನ್ನು 10%ಇಂದ 15% ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಪರ ವಿರೋಧ ಚರ್ಚೆ ನಡೀತಾ ಇದೆ. ಕೆಲವರು ಮಾತಾಡ್ತಾರೆ ಇದ್ರ ಬಗ್ಗೆ ಇದು ಅಪೀಸ್ಮೆಂಟ್ ಇದು ಅಂಥೇಳಿ, ಅಲ್ಪಸಂಖ್ಯಾತರ ಓಲೈಕೆ ತುಷ್ಟೀಕರಣ, ಅವ್ರನ್ನ ಓಲೈಸ್ಕೋಬೇಕು ಅಂಥೇಳಿ ಅವರಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಈ ಒಂದು ವಸತಿ ಕೊಡುವುದಕ್ಕೆ, ಈ ಥರದ ಮೀಸಲಾತಿ ಹೆಚ್ಚಳ ಮಾಡುವುದಕ್ಕೆ ಇರತಕ್ಕಂಥ ಬಲವಾದ ಕಾರಣಗಳೇನು? ಯಾವ ಅಧ್ಯಯನದ ವರದಿ ಹೊರಬಿದ್ದಿದೆ? ಸರ್ಕಾರ ಮಾತಾಡ್ತಾ ಇದೆ ಸಾಚಾರ್ ಕಮಿಟಿ ವರದಿಯಲ್ಲಿಯೇ ಬಹಳಷ್ಟು ವಿಚಾರಗಳಿದ್ವು. ಸಾಚಾರ್ ಕಮಿಟಿ ವರದಿಗಳಲ್ಲಿ ಬಹಳಷ್ಟು ವಿಚಾರಗಳಿದ್ವು, ಅದನ್ನು ಮನಗಂಡಿದ್ದೀವಿ. ಅಲ್ಪಸಂಖ್ಯಾತರ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಅಂಕಿಅಂಶಗಳು ನಮ್ಮ ಬಳಿಯಲ್ಲಿವೆ. ಇವೆಲ್ಲವನ್ನು ಮನಗಂಡು ಅವಲೋಕಿಸಿ ನಾವು ಇದನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಅಲ್ಪಸಂಖ್ಯಾತರ ಅಪೀಸ್ಮೆಂಟ್ ಆಗ್ತಾ ಇದೆಯಾ ಇದು, ಅಥವಾ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಈ ಒಂದು ಪಾಲಿಸಿ ಉದ್ದೇಶ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವುದಾ? ಇದು ಟೈಮ್ ಅಂಡ್ ಅಗೇನ್ ಅಲ್ಪಸಂಖ್ಯಾತರ ವಿಚಾರದಲ್ಲಿ, ಜಾತಿ ಗಣತಿ ವಿಚಾರದಲ್ಲಿ, ಧಾರ್ಮಿಕ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ತೀರಾ ಇತ್ತೀಚೆಗೆ ಆಳಲ್ಪಟ್ಟಿರುವ ಎರಡು ಪ್ರಮುಖ ಪಕ್ಷಗಳ ನಡುವೆ ಒಂದು ರೀತಿಯಲ್ಲಿ ಭಿನ್ನ ಅಭಿಪ್ರಾಯ ಭೇದಗಳು ಇದ್ದೇ ಇವೆ. ಹಾಗಾದರೆ ಯಾವ ಆಧಾರದ ಮೇಲೆ ಅಲ್ಪಸಂಖ್ಯಾತರಿಗೆ ಇಲ್ಲಿ 15% ಮೀಸಲಾತಿ ಕೊಡಲಾಯಿತು? ಇನ್ನೊಂದು ಪಾರ್ಟಿ ಹೇಳುತ್ತೆ ಹೆಂಗೆ ಕೊಡ್ತೀರಾ ನೀವು, ಏನು ಆಧಾರ ಇದೆ ಇದಕ್ಕೆ? ಅಲ್ಪಸಂಖ್ಯಾತರು ಮಾತ್ರ ಬಡವರು ಇರೋದಾ? ಅವ್ರಿಗೆ ಮಾತ್ರ ವಸತಿಹೀನರ, ಬೇರೆಯವರು ಇಲ್ವಾ? ಯಾವ ಅಧ್ಯಯನ ಹೇಳ್ತಾ ಇದೆ ನಿಮಗೆ? ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಯೋಜನೆಗಳು ಯಾವ್ಯಾವು? ಈ ಥರದ್ದು ಸಾಕಷ್ಟು ವಿಚಾರಗಳಿವೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ. ಅದರಲ್ಲಿ ಇದೀಗ ನಮ್ಮನ್ನು ಬಿಜೆಪಿಯಿಂದ ರತನ್ ರಮೇಶ್ ಪೂಜಾರಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ರತನ್ ನಿಮಗೆ ಡಿಬೇಟ್ಗೆ. ಡಾಕ್ಟರ್ ದಿನೇಶ್ ಶೇರವಳ್ಳಿ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ದಿನೇಶ್ ಶೇರವಳ್ಳಿ. ನಮಸ್ಕಾರ. ಈಗ ರತನ್, ನಾನು ನಿಮ್ಗೆ ಕೇಳಿಬಿಡ್ತೀನಿ, ಈ ಅಲ್ಪಸಂಖ್ಯಾತರ ವಸತಿ ಮೀಸಲು ವಿಚಾರ 10% 15% ಹೋಯಿತು ಅಂದಾಗ ಬಿಜೆಪಿ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ಬರೀ ಮುಸ್ಲಿಮರಿಗೆ ಮಾತ್ರ ಹೋಗ್ತಿರುವಂಥ ವಿಚಾರನ, ಅಥವಾ ಇದರಲ್ಲಿ ಜೈನ, ಬೌದ್ಧ, ಸಿಖ್, ಕ್ರೈಸ್ತ ಇವರೆಲ್ಲೂ ಕೂಡ ಬರ್ತಾರೆ ಅಂತ ಬರೀ ಮುಸ್ಲಿಂ ಮಾತ್ರ ನೀವು ಫೋಕಸ್ ಮಾಡಿ ನೋಡ್ತಾ ಇದ್ದೀರಾ ಇದರಲ್ಲಿ? ನೋಡಿ, ನಾವು ಫೋಕಸ್ ಮಾಡಿ ನೋಡ್ತಾ ಇರೋದಲ್ಲ, ಕಾಂಗ್ರೆಸ್ನ ಒಂದು ಇತಿಹಾಸವನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ ನೇರವಾಗಿ ನೀವೇನು ಹೇಳ್ತಿದ್ದೀರಾ ಅದೇ ಪಾಯಿಂಟ್ ಆಫ್ ವ್ಯೂ ಎಲ್ಲರಿಗೂ ಬರುತ್ತೆ. ಸಂವಿಧಾನದಲ್ಲಿ ಧರ್ಮಾಧಾರಿತ ಒಂದು ಮೀಸಲಾತಿ ಕೊಡುವಂಥದ್ದು ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಸ್ಟಡಿ ಮಾಡಿರೋ ಪ್ರಕಾರ ಇಲ್ಲ. ಹಾಗಾದರೆ ಇವರು ಯಾವ ಆಧಾರದಲ್ಲಿ ಈ ಒಂದು ರಿಸರ್ವೇಷನ್ನ ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಇದು ಮಾಡ್ತಾ ಇರುವಂಥದ್ದು ನೇರವಾಗಿ ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ದ್ರೋಹ, ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಕ್ಕೆ ಮಾಡ್ತಿರುವಂಥ ದ್ರೋಹ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಏನು ಹೇಳುತ್ತೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ और ಸಬ್ಕಾ ವಿಶ್ವಾಸ್ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಷ್ಟೇ ಇಲ್ಲ, ನರೇಂದ್ರ ಮೋದಿ ಅವರು ಹೇಳ್ತಾರೆ ತಮ್ಮ ಎಲ್ಲ ಭಾಷಣದಲ್ಲಿ, ಭಾರತದ 140 ಕೋಟಿ ಜನರು ಒಂದೊಂದು ಸ್ಟೆಪ್ ಮುಂದೆ ಹಾಕಿದ್ರೆ ಇಡೀ ದೇಶ 140 ಸ್ಟೆಪ್, ಇಡೀ ದೇಶ ಆಸ್ ಎ ಹೋಲ್ 140 ಸ್ಟೆಪ್ ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ತರದ ಒಂದು ಇನ್ಕ್ಲೂಸಿವ್ ಪಾಲಿಸಿಯನ್ನ ತೆಗೆದುಕೊಂಡು ಬಿಜೆಪಿ ಹೋಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ತಮ್ಮ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಕೋಸ್ಕರ ತುಷ್ಟೀಕರಣದ ನೀತಿಯನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಬಿಜೆಪಿದು ಪುಷ್ಟೀಕರಣ ನೀತಿ ಆದ್ರೆ ಕಾಂಗ್ರೆಸ್ನವ್ರದ್ದು ತುಷ್ಟೀಕರಣ ನೀತಿ. ಇದಕ್ಕೆ ನಿಮ್ಗೊಂದಿಷ್ಟು ಉದಾಹರಣೆಯನ್ನ ಕೊಡ್ತೀನಿ. ನಾನು 2 ವರ್ಷ ಆಯ್ತು ಇವರು ಸರ್ಕಾರ ಬಂದು, ಇವತ್ತು 10-15% ಅನ್ನ ಅಲ್ಪಸಂಖ್ಯಾತರಿಗೆ ವಸತಿ ನಿಗಮದಲ್ಲಿ ಏರಿಸಿದ್ದಾರೆ. ಇದಕ್ಕಿಂತ ಹಿಂದೆ 4% ಸರ್ಕಾರಿ ಗುತ್ತಿಗೆಯಲ್ಲಿ ರಿಸರ್ವೇಶನ್ ಕೊಟ್ಟರು. ಅದಕ್ಕಿಂತ ಹಿಂದೆ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿದ್ರು, ಮುಸ್ಲಿಮರಿಗೆ ಬಜೆಟ್ ನಲ್ಲಿ 10,000 ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ ಹಿಂದೆ ಮುಸ್ಲಿಂ ಹುಡುಗಿಯರ ಮದುವೆಗೆ 50,000ವನ್ನ ಮೀಸಲಿಟ್ರು. ಪ್ರತಿ ತಿಂಗಳು 6,000 ರೂಪಾಯಿಯನ್ನ ಇಮಾಮರಿಗೆ ಕೊಡ್ತಾ ಇದೆ ಸರ್ಕಾರ. ಆದ್ರೆ ದೇವಸ್ಥಾನದ ಹೇಳ್ತಾ ಇದ್ರೆ ನೀವು ಅವಾಗ ಹಳೆ ಸಿದ್ದರಾಮಯ್ಯನವರು ಅವಾಗ ಮೊದಲನೇ ಈ ಸರ್ಕಾರ ಬಂದ ನಂತರ ಅದು ಶಾದಿ ಭಾಗ್ಯನು ಹಿಂದೆ ಅನೌನ್ಸ್ ಮಾಡಿದ್ರು, ಹಜ್ ಅದೆಲ್ಲ ಆಯ್ತಾ. ದೇವಸ್ಥಾನದ ಹಣವನ್ನ ಮಸೀದಿಗೆ ಕೊಡುವಂತ ಏನೋ ಒಂದು ರೂಲ್ ತಗೊಂಡ್ ಬಂದ್ರು. ಅನಂತರ ವಾಪಸ್ ತಗೊಂಡ್ರು ಅನ್ಸುತ್ತೆ, ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇಲ್ಲ. ಕೊಟ್ಟಿರಲಿಲ್ಲ, ಸುಮ್ಮನೆ ಬಿಜೆಪಿ ಅವರು ಬೊಬ್ಬೆ ಹೊಡೆದ್ರು ಅಂತ ಕಾಂಗ್ರೆಸ್ ಹೇಳೋದು. ನಾವು ದೇವಸ್ಥಾನದ ಹಣ ಆದೇಶ ಒಂದ್ಸಲ ಹೊರಗಡೆ ಬಂದಿದ್ದು ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡಿರುವಂತದ್ದು ಅಲ್ವಾ. ಅದಾದ ನಂತರ ನೀವು ಕಿತ್ತಾಡ್ಕೊಂಡು ಎಲ್ಲ ಫೈಲಲ್ಲಿ ನಮ್ಮ ತಲೆ ಮಾಧ್ಯಮದಲ್ಲಿ ಬಂದಿತ್ತು ಸರ್ ಅನ್ಬಿಡ್ತೀನಿ. ಆಮೇಲೆ ಚೆಕ್ ಮಾಡಿದ ಡೀಟೇಲ್ಸ್ ಎಲ್ಲ ಅದು ಇರ್ಲಿಲ್ಲ. ದೇವಸ್ಥಾನದ ದುಡ್ಡು ಮಸೀದಿ ಕೊಡಿ ಅಂತ ಎಲ್ಲೂ ಹೇಳಿರ್ಲಿಲ್ಲ.
ನಮಗೆ ಮಾಹಿತಿ ಸಿಗೋದೇ ಮೊದಲು ನಿಮ್ಮಿಂದ ಅಲ್ಲ, ಅದಕ್ಕೋಸ್ಕರ ನಾವು ಹೇಳಿದ್ರೆ ಒಪ್ಕೋತೀವಿ ನಾವು, ನೀವು ಕಿತ್ತಾಡ್ಕೊಂಡು ನೀವು ಅವಾಗ ಅದಾದ ನಂತರ ಓಕೆ ಎಷ್ಟೋ ಇವ್ರದ್ದು ಅಲ್ಪಸಂಖ್ಯಾತರ ಮೇಲಿರುವಂತ ಕೇಸ್ಗಳನ್ನ ತೆಗೆದು ಅವರು ಇವತ್ತು PFI ಅವರದ್ದು ಇರ್ಬೋದು, ಹಲವರು ಅವರ ಕೇಸ್ಗಳನ್ನ ತೆಗೆದಾತರು. ಆದರೆ ಹಿಂದೂ ಕಾರ್ಯಕರ್ತರನ್ನ ಗಡಿಪಾರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಕುಂದಾಪುರದಲ್ಲಿ ಚಕ್ರವರ್ತಿ ಸೂಲೆಬೆಲೆ ಅವರು ಒಂದು ಕಾರ್ಯಕ್ರಮನ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ದ್ವೇಷ ಭಾಷಣ ಮಾಡ್ತಾರೆ ಅಂತ ಹೇಳ್ಕೊಂಡು ಆ ಕಾರ್ಯಕ್ರಮವನ್ನ ಅಡ್ಡಗಾಲಾಗ್ತಾ ಇದ್ದಾರೆ. ಆದರೆ ಎಷ್ಟೋ ಮುಸ್ಲಿಂ ನಾಯಕರು ಅವರು ನೇರವಾಗಿ ಹಿಂದೂ ಧರ್ಮವನ್ನ ಬೈಯುವಂತ ಕೆಲಸ ಮಾಡ್ತಿದ್ದಾರೆ, ಭಾಷಣ ಮಾಡ್ತಿದ್ದಾರೆ, ಅವ್ರನ್ನ ತಡೆ ಹಾಕುವಂತ ಕೆಲಸವನ್ನ ಮಾಡ್ತಿಲ್ಲ ಅಲ್ವಾ. ಇನ್ನು 32 ಜನ ಹಿಂದೂಗಳನ್ನ ಒಂದು 15 ಜನ ಮುಸ್ಲಿಮನ್ನ ಗಡೀಪಾರು ಮಾಡಬೇಕು ಅಂತಾನೆ ಹೇಳಿದ್ದಲ್ಲಿ, ಅಲ್ಲಿ ಬರೀ ಹಿಂದೂಗಳನ್ನ ಇವತ್ತು ಗಡೀಪಾರು ಮಾಡಿದ್ದು ಮುಸ್ಲಿಂ ನಮ್ಮನೆ ಯಾಕೆ ನೀವು ಮಾಡ್ತೀರಿ ಅವರು ಕೇಳಿದ್ರು, ಹೆಸರನ್ನ ಕೊಟ್ಟಿದ್ದಾರೆ, ಆಕ್ಷನ್ ತಗೊಂಡು ಎಕ್ಸಾಕ್ಟ್ಲಿ ಆಕ್ಷನ್ ತಗೊಂಡಿದ್ದು ನೀವು ನೋಡಿದ್ರೆ ಚಕ್ರವರ್ತಿ ಸೂಲಿಬೇರೆ ಅವರು ಅವ್ರಿಗೆ 2-3 ಸಲ ಇದು ಮಾಡಿದ್ದಾರೆ. ಆನಂತರ ಗಡೀಪಾರು ಅವ್ರಲ್ಲಿ ಮಾಡಿಲ್ವಲ್ರಿ, ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ನೋಟಿಸ್. ಆನಂತರ ಗಡೀಪಾರಿಗೋಸ್ಕರ ಅರುಣ್ ಭಾಷಣ ಮಾಡಿದ್ರೆ ಅಂತ ಅವ್ರು ಹೇಳ್ತಿರೋ, ಸರ್ಕಾರ ಹೇಳ್ತಿರೋದು ಅಲ್ಲ, ನಾನು ಒಂದೊಂದೇ ಹೇಳ್ತಾ ಇದ್ದೀನಿ. ಏನಂದ್ರೆ ಇವರು ಮಾಡ್ತಿರುವ ಒಂದು ಏನು ತಾರತಮ್ಯ ಏನು ಅಂತ ಹೇಳ್ತಾ ಇದ್ದೀನಿ, ಆಯ್ತಾ. ಹೆಸರನ್ನ ಮೆನ್ಷನ್ ಮಾಡಿದ ಕೂಡಲೇ ಆಗಿಲ್ಲ. ಇವಾಗ ಚಕ್ರವರ್ತಿ ಅವರ ಮೇಲೆ ನೇರವಾಗಿ ಆಕ್ಷನ್ ತಗೊಂತಾ ಇದ್ದಾರೆ, ಅರುಣ್ ಪುತ್ತಿಲ ಅವರ ಮೇಲೆ ಆಕ್ಷನ್ ತಗೊಂತಾ ಇದ್ದಾರೆ. ಮಂಗಳೂರಲ್ಲಿ ನೀವು ನೋಡಿದ್ರೆ ಹಲವಾರು ಹಿಂದುತ್ವ ಕಾರ್ಯಕರ್ತರ ಮನೆಗೆ ರಾತ್ರಿ ನುಗ್ಗಿ ಅಲ್ಲಿನ ಲೊಕೇಶನ್ ಸೇರಿ ಫೋಟೋ ತೆಗೆದ್ರು. ಯಾವ್ದಾದ್ರು ಬೇರೆ ಧರ್ಮದವರ ಮೇಲೆ ಮಾಡಿದಾರ ಅಲ್ವಾ. ಈ ಒಂದು ತಾರತಮ್ಯದ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಅದರಿಂದಾಗಿ ಅಷ್ಟೇ ಅಲ್ಲ, ಒಂದೇ ಒಂದು ಪಾಯಿಂಟ್ ಆಡ್ ಮಾಡ್ತೀನಿ. ಇವಾಗ ಇವರು ಅಲ್ಪಸಂಖ್ಯಾತರಿಗೆ 5% ಜಾಸ್ತಿ ಅವರಿಗೆ ಮನೆ ಇಲ್ಲ ಅಂತ ಹೇಳ್ತಿದಾರಲ್ಲ, ಇದೇ ಕಾಳಜಿ ಬೆಂಗಳೂರಲ್ಲಿ ನೀವು ಗಾಂಧಿನಗರಕ್ಕೆ ಹೋದ್ರೆ, ಮಲ್ಲೇಶ್ವರಂ ಹೋದ್ರೆ, ಆನಂತರ ಹಲವಾರು ಶ್ರೀರಾಮ್ಪುರ ಹೋದ್ರೆ ಅಲ್ಲೆಲ್ಲ ಎಷ್ಟೋ ಜನರು ಪಾಪ ಸ್ಲಮ್ ಅಲ್ಲಿ ಬದುಕ್ತಾ ಇದ್ದಾರೆ. ಈ ಕೊಳಗೇರಿ ನಿಗಮದಲ್ಲಿ ಅವರು ಮನೆಗೋಸ್ಕರ ಅಲ್ದಾಡಿ ಸುಸ್ತಾಗಿ ಹೋಗಿರ್ತಾರೆ. ಅಂತವ್ರಿಗೆ ಯಾಕೆ ಕೊಡಕ್ಕೆ ಇವ್ರಿಗೆ ಬಡವರು ಅವರಿಗೂ ಯಾಕೆ ಕೊಡಕ್ಕೆ ಇವ್ರಿಗೆ ಮನಸ್ಸು ಬರಲ್ಲ? ಯಾಕೆ ಇವರ ತಾರತಮ್ಯ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈಗ ಒಂದು ವಿಭಾಗ ಹೇಳಿದ್ರಿ, ಇಂತಿಂತ ಕಡೆ ಬಡವರು ಬದುಕ್ತಾ ಇದ್ದಾರೆ, ಅದರ ಸಾವಿರಾರು ಏರಿಯಾ ಇದೆ. ಇನ್ನೊಂದು ಕಡೆ ಚೆಕ್ ಮಾಡಿದಾಗ ಮುಸ್ಲಿಮರು ಸದಾಶಿವನಗರ, ಡಾಲರ್ಸ್ ಕಾಲೋನಿ, ಇದು UB-ಸಿಟಿ ಇಂಥ ಭಾಗದಲ್ಲಿ ಅವರು ಬದುಕ್ತಾ ಇದ್ದಾರೆ ಅಂತ ನಿಮ್ಮ ವಾದ. ಅವ್ರು ಹೇಳ್ತಾರೆ ಸಾಚಾರ ಕಮಿಟಿ, ಸರ್ಕಾರ ಹೇಳಿದ್ದೇನೋ ಸಾಚಾರ ಕಮಿಟಿ ವರದಿಯಲ್ಲಿ ಮುಸ್ಲಿಮರ ಹಿಂದುಳಿದುವಿಕೆ ಬಗ್ಗೆ ಅದ್ರ ಬಗ್ಗೆ ನಾನು ಕೊಡ್ತಾ ಇದ್ದೀನಪ್ಪ ಅಂತ ಸರ್ಕಾರ ಹೇಳ್ತಿರೋ ಮಾತಿದು. ಅದೇ ಸರ್ಕಾರವನ್ನೇ ನಾನು ಕೌಂಟರ್ ಮಾಡ್ತಿರೋದು ಏನಂತ ಹೇಳಿದ್ರೆ, ಸಾಚಾರ ವರದಿಯನ್ನ ನೀವು ಎಲ್ಲಾದ್ರೂ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ಈ ದೇಶದಲ್ಲಿ ಹಿಂದೂಗಳು ಬದುಕೋಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಸಾಚಾರ ವರದಿ ಏನ್ ಹೇಳುತ್ತೆ ಗೊತ್ತಾ, ಒಬ್ಬ ಮುಸ್ಲಿಮು ಒಬ್ಬ ಹಿಂದೂ ಅವ್ರ ನಡುವೆ ಗಲಾಟೆ ಆಯ್ತು ಅಂತ ಹೇಳಿದ್ರೆ ನೀವು ಹಿಂದೂದ ಪಾಯಿಂಟ್ ಆಫ್ ವ್ಯೂ ಕೇಳಂಗಿಲ್ಲ. ಮುಸ್ಲಿಮಿಗೆ ಹೊಡೆದಿದ್ದಾರೆ, ಆದ್ರಿಂದಾಗಿ ಹಿಂದೂ ಮೇಲೆ ಕೇಸ್ ಹಾಕ್ಬೇಕು ಅಂತ ಆಯ್ತಾ. ಇದನ್ನ ಒಂದ್ಸಲ ನೋಡಿ, ಆನಂತರ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಮುಸ್ಲಿಮರನ್ನ ಒಂದ್ ಕಡೆ ತುಷ್ಟೀಕರಣ ಮಾಡಬೇಕು, ಅನಂತರ ಪೊಲರೈಸ್ ಮಾಡ್ಬೇಕಂತ 2014 ತರಬೇಕಂತ ಹೊರಟಿದ್ರು. ಆದ್ರೆ ಯಾವಾಗ ಇಲ್ಲಿ ಅಲ್ಪಸಂಖ್ಯಾತರು ಒಂದು ಇದು ಇದನ್ನ 10 ನಿಮಿಷ ಮಾತಾಡಿದಿರಿ, ವರದಿ ಕೊಟ್ಟರು, ಅವಾಗ ಅದನ್ನ ವಾಪಸ್ ತಗೊಂಡು. ದಿನೇಶ್, ಈಗ ಈ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತಾ? ಜೈನರು ಕೊಡ್ತಾ ಇದಾರಪ್ಪ, ಸಿಖ್ರು ಕೊಡ್ತಾ ಇದ್ದಾರೆ, ಬೌದ್ಧರು, ಪಾರ್ಸಿ, ಕ್ರೈಸ್ತರು, ಇಲ್ಲಿ ನಾವು ಟೋಟಲ್ ಮೈನಾರಿಟಿ ಪರ್ಸೆಂಟ್ ಮುಸ್ಲಿಮರು ಎರಡೇ. ಒಂದ್ ನಿಮಿಷ ಸರ್, ಇದು ಟೋಟಲ್ ಮೈನಾರಿಟಿ ಪರ್ಸೆಂಟೇಜ್ ತಗೊಂಡ್ರೆ ಕರ್ನಾಟಕದಲ್ಲಿ 16.28% ಮೈನಾರಿಟೀಸ್ ಇದ್ದಾರೆ. 2011 ಸರ್ವೆ ಪ್ರಕಾರ ಅದರಲ್ಲಿ 12.5% ಮುಸ್ಲಿಮ್ಸ್ ಇದ್ದಾರೆ. ಇನ್ ರಿಮೈನಿಂಗ್ ಏನು 4% ಇದ್ದಾರೆ ಅವ್ರು ಬಂದು ಈ ಎಲ್ಲಾ ಜನಾಂಗ ಸೇರ್ಕೋತಾರೆ. ಅಂದ್ರೆ ಅದಕ್ಕೆ ಇವರು ಬಿಜೆಪಿ ಸಿಂಹಪಾಲು ಏನಂದ್ರೆ ಮುಸ್ಲಿಮ್ಸ್ ಕೊಟ್ಟೋಗ್ಬಿಡುತ್ತೆ ಅಂತ. ಬಟ್ ಇಲ್ಲಿ ನಾವು ರಿಯಾಲಿಟಿ ಮಾತಾಡ್ತಾ ಇಲ್ಲ. ಇಲ್ಲಿ ರಿಯಾಲಿಟಿಲಿ ನಾವು ನೋಡೋದಾದ್ರೆ ಈ ಮೈನಾರಿಟಿಲಿ ಏನು 16.28% ಇದ್ದಾರೆ, ಅದರಲ್ಲಿ 15.92% BPL ಲೆವೆಲ್ ಅಲ್ಲಿ ಇದ್ದಾರೆ. ಅಂದ್ರೆ ಈವನ್ ಲೆಸ್ ದೆನ್ 1% ಪಾಪ್ಯುಲೇಷನ್ ಅವರು APL ಅಲ್ಲಿ ಇದ್ದಾರೆ. ಅಲ್ಲಿಗೆ ಇವರು ತುಂಬಾ ಹಿಂದುಳಿದಿದ್ದಾರೆ ಅಂತಲೇ ನಾವು ಕನ್ಸಿಡರೇಷನ್ ತಗೋಬೇಕು. ಯಾರು ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಬುದ್ಧಿಸ್ಟ್ ಆಗ್ಬೋದು, ಇವರೆಲ್ಲ ತುಂಬಾ ಲೋ ಇದರಲ್ಲೇ ಇದ್ದಾರೆ ಕರ್ನಾಟಕದಲ್ಲಿರೋ ಪಾಪ್ಯುಲೇಷನ್ ನಾವು ತಗೊಳ್ಳೋದಾದಾಗ.
ಮತ್ತೆ ನಾವು ಹೌಸಿಂಗ್ ಇದಕ್ಕೆ ಎಂಟರ್ ಆದ್ರೆ Okay. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಸಾಕಷ್ಟು ಸ್ಕೀಮ್ಗಳಿದೆ ಹೌಸಿಂಗ್ ಸ್ಕೀಮ್. ಆಶ್ರಯ ಸ್ಕೀಮ್ ಅಲ್ಲಿ ಈಗ ರಾಜೀವ್ ಗಾಂಧಿ ಸ್ಕೀಮ್ ಆಗ್ಬೋದು, ವಾಜಪೇಯಿ ಸ್ಕೀಮ್ ಆಗ್ಬೋದು, 1 ಲಕ್ಷ CM ಹೌಸ್ ಸ್ಕೀಮ್ ಆಗ್ಬೋದು, ಮತ್ತೆ ದೇವರಾಜ ಅರಸ್ ಸ್ಕೀಮ್ ಆಗ್ಬೋದು, ಎಲ್ಲಾ ಸ್ಕೀಮ್ಗಳು ಆಶ್ರಯ ಯೋಜನೆಯಲ್ಲೇ ಬರ್ತವೆ. Okay. ಬಟ್ ಇಲ್ಲಿ ಇನ್ನೊಂದು ನಾವು ಆಕ್ಚುಯಲ್ ಥಿಂಗ್ಸ್ ನೋಡೋದಾದ್ರೆ ಸಾಕಷ್ಟು ಮನೆಗಳು ಕಟ್ಟಿದ್ದಾರೆ, ಈಗ ಹೋಗಕ್ಕೆ ರೆಡಿ ಇಲ್ಲ. ಈಗ ನಮ್ಮ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಂಡ್ಯದಲ್ಲಿ ಮನೆ ಕಟ್ಟಿದೀವಿ, ಯಾರು ಹೋಗಕ್ ರೆಡಿ ಇಲ್ಲ, ನಾವು ಅದಕ್ಕೆ ಮೈನಾರಿಟಿ ಕೊಡ್ತಾ ಇದೀವಿ, ಅವ್ರು ಹೋಗಕ್ ರೆಡಿ ಇದಾರೆ ಅಂತ. ಅದು ಒಂದು ಫ್ಯಾಕ್ಟ್. ಯಾಕಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಹಿಂದೂಗಳು ಅಂದ್ರೆ ಕ್ಯಾಟಗರಿಗಳಲ್ಲಿ ಅವರು ಸುಮ್ನೆ BPL ಕಾರ್ಡ್ ತೋರಿಸ್ತಾ ಇದ್ದಾರೆ, ಅವ್ರು ರಿಯಲಿ BPL ಇಲ್ಲ. ಎಷ್ಟೋ ಜನ ಯಾರು APL ಇದ್ದಾರೆ. ಅದಕ್ಕೆ ಅವ್ರಿಗೆ ಈ ತರ ಔಟ್ಸ್ಕರ್ಟ್ ಅಲ್ಲಿ ಮನೆ ಇದ್ರೆ ಬೇಡ, ಅದೇ ಸಿಟಿ ಒಳಗೆ ಯಾವ್ದೋ ಸ್ಲಮ್ ಬೋರ್ಡ್ ಮನೆ ಕಟ್ಲಿ, ಅದಕ್ಕೆ MLA ಕಡೆಯವರು 10 ಜನ ಅಪ್ಲಿಕೇಶನ್ ಹಾಕೊಂಡು ಒಂದೇ ಅವನ ಹತ್ರ ಆಲ್ರೆಡಿ 4 ಮನೆ ಇರುತ್ತೆ ಸ್ಲಮ್ ಬೋರ್ಡ್ ಇದ್ರಲ್ಲಿ, ಅವನು ಒಂದು ಮಾಡಿಸ್ಕೋತಾನೆ, ಅವ್ನು ಬಾಡಿಗೆ ಕೊಡಕ್ಕೆ ಅದನ್ನ ಬಳಸ್ಕೋತಾ ಇದ್ದಾರೆ. ಬಟ್ ಇದನ್ನೆಲ್ಲ ಸರಿಯಾಗಿ ಸರ್ವೇನೆ ಮಾಡ್ತಾ ಇಲ್ಲ ಯಾರುನು. ಇದು ಫಸ್ಟ್ ಒಬ್ಬ ಮನುಷ್ಯನಿಗೆ ಒಂದು ಮನೆ ಕೊಡಬೇಕು ಅಂದ್ರೆ ಆಲ್ರೆಡಿ ಅವನಿಗೆ ಮನೆ ಇದೆಯಾ ಇಲ್ವಾ ಅನ್ನೋದನ್ನ ಒಂದು ಇಂಪಾರ್ಟೆಂಟ್ ಮಾಡಬೇಕು. ಮತ್ತೆ ಮುಸ್ಲಿಮರದೆಲ್ಲ ಸರ್ವೆ ಮಾಡ್ಬಿಟ್ಟಿದ್ದಾರೆ ಹಂಗಾರೆ ನಿಮ್ ಪ್ರಕಾರ? ಪೂರ್ತಿ ಸರ್ವೆ ಮಾಡಿ ಮನೆಗೆ ಹೋಗ್ಬಿಟ್ಟು ಮನೆಗಣತಿ ಮಾಡಿ ಸರ್ ಈಗ ಹೇಳ್ತಾ ಇರೋದು ಏನಂದ್ರೆ ಇಲ್ಲಿ ಮನೆಗಳು ಈಗ ಹೋಗಕ್ಕೆ ರೆಡಿ ಇಲ್ಲ. ಈಗ ಮಂಡ್ಯದಲ್ಲೆಲ್ಲ ಪಾಳು ಬಿದ್ದಿದ್ಯಂತೆ, ಈಗ ಆ ಪಾಳು ಬಿದ್ದಿರೋ ಮನೆಗಳಿಗೆ ಹೋಗಕ್ಕೆ ಅವ್ರು ರೆಡಿ ಇದ್ದಾರೆ. ಇವರು ಅದಕ್ಕೆ ಅಬ್ಜೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಏನಾಗಿದೆ ಅಂದ್ರೆ ಯಾರಿಗೆ ಸೂರಿಲ್ಲ ಅವನು ಹೋಗಕ್ ರೆಡಿ ಇರ್ತಾನೆ, ಯಾರಿಗೆ ಸೂರ್ ಇದೆ ಯಾರಿಗೆ ಕಂಫರ್ಟ್ ಬಯಸ್ತಾನೆ ಅವ್ನು ಹೋಗಕ್ ರೆಡಿ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಸದಾಶಿವ